ಹಾ ಏನ್ರಿ ನೋಡ ಕೌಶಿಕ್ ಅಪ್ಪ ಕರೀತದೆ ಏನ್ ಕೇಳು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರುವಂಥದ್ದು. ಹಾಗೆ ನಾಟಿ ಈರುಳ್ಳಿ ಬಿಡಿಸಿದ್ನಲ್ಲ, ಅದನ್ನು ನಾಟಿ ಈರುಳ್ಳಿ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಉಪ್ಪಿಟ್ಟು. ಅದಕ್ಕೆ ಸ್ವಲ್ಪನೇ ಮಾಡ್ತಿದ್ದೀನಿ. ಯಾವಾಗಲೂ ಪ್ಲೈನ್ ಉಪ್ಪಿಟ್ಟು ಮಾಡಿದ್ರೆ ಏನಂದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ. ಅದಕ್ಕೆ ಸ್ವಲ್ಪ ತರಕಾರಿ ವಾ ಏನಾಗಿದೆ, ನಾ ಏನಾದ್ರು ಸಾಯಿಸ್ಬಿಡ್ತಾ? ನಮ್ದು ಇದು ಇದ್ಯಾವ್ದು ಅವಳಿ ಜೋಳಿ ಇತ್ತಲ್ಲ, ಇನ್ನೊಂದು ಅವಳಿ ಜವಳಿ ನಮ್ಗೆಂಚಿನ ಅಲ್ಲಿ ಒಳಗಡೆ ನೋಡಿ. ನಿಂಗೇನು ಗೊತ್ತು, ನನಗೆ ಮಾತ್ರ ಗೊತ್ತು. ಏನಿಲ್ಲ, ಅದು ಬೆಕ್ಕು ಮರದ ಕೆಳಗಡೆ ಮಲ್ಕೊಂಡಿದೆ. ಅಂದರೆ ಬೆಳಿಗ್ಗೆ ಅಲ್ವಾ, ಇವಾಗ 7 ಗಂಟೆ ಆಗಿದೆ. ಅದು ಮುದ್ರಕೊಂಡು ಫುಲ್ಲು ಮಲ್ಕೊಂಡಿದೆಯಲ್ಲ, ಅದಕ್ಕೆ ಇವರು ಸುತ್ತೋಗ್ಬಿಟ್ಟಿದೆ ಅಂತ ಇವನು ಕರೆಯೋದು ನನಗೆ ಹೆಂಗಂತ ತಕ್ಷಣ ನನಗೆ ಹೇಳೋದು ಅಂದ್ಬಿಡ್ತು. ಹಂಗೆ ಯಾವಾಗಲೂ ತಮಾಷೆಗೋ ಥರ ಎಲ್ಲ ಹೇಳ್ಬೇಡ, ಗೊತ್ತಾ? ಏಕೆಂದರೆ ನಾಯಿಗಳೆಲ್ಲ ಓಡಾಡ್ತಿರುತ್ತಲ್ಲ. ಆಮೇಲೆ ಎಷ್ಟು ಒಂದು 8-10 ತಿಂಗಳಾಗ್ತಿದೆ, 8 ತಿಂಗಳಾಗಿರ್ಬೇಕು, 6-7 ತಿಂಗಳಂತ ಕಂಪಲ್ಸರಿ ಆಗಿದೆ. ಅಷ್ಟು ದಿನದಿಂದ ನಾನು ನೋಡ್ತಾ ಇರ್ತೀನಿ. ಏನಾದರೂ ಒಂದು ಅದು ಬೇರೆ ಕಡೆ ಎಲ್ಲರೂ ಸತ್ತೋಗ್ಬಿಟ್ರೆ ಏನು ಅನ್ಸಲ್ಲ, ನನ್ನ ಕಣ್ಮುಂದೆನೇ ಸತ್ತೋಗ್ಬಿಟ್ರೆ ಸಖತ್ತು ಬೇಜಾರಾಗ್ಬಿಡುತ್ತೆ. ತುಂಬ ಆ ಥರ ಹೇಳು. ಓಕೆ, ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ. ಸ್ವಲ್ಪ ಬನ್ಸಿರವೆ, ಸ್ವಲ್ಪ ಮೀಡಿಯಮ್ ರವೆ 2 ಇಟ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಕಟ್ ಮಾಡಿ ಎಲ್ಲ ಆಗಾಗೆ ಬಿಟ್ಟಿದ್ದೀನಿ. ಅಂದರೆ ಇದೆಲ್ಲ ಕ್ಲೀನ್ ಮಾಡಿಲ್ಲ. ಇವಾಗ ಉಪ್ಪಿಟ್ಟು ರವೆ ಹುರಿದ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಅದು ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಉಪ್ಪಿಟ್ಟು ಹುರಿಬೇಕಾದ್ರೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತೀನಿ, 1 ಸ್ಪೂನು ಅಷ್ಟು. ಯಾಕೆಂದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಇವಾಗಲ್ಲ, ಲಾಸ್ಟಲ್ಲಿ ನೀನು ಉಪ್ಪಿಟ್ಟು ಅಂದರೆ ರವೆ ಎಲ್ಲ ಚೆನ್ನಾಗಿ ಹುರಿದಾಯಿತು, ನೀನು ಆಫ್ ಮಾಡಿಬಿಡ್ತೀನಿ ಅನ್ನೋ ಟೈಮಲ್ಲಿ 1 ಸ್ಪೂನು ಅಂದರೆ ರವೆ ಎಷ್ಟು ಇರುತ್ತೆ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೋಬೇಕು. 1 ಸ್ಪೂನ್ ಅಥವಾ 2 ಸ್ಪೂನು. ನಾನು ಇದರಲ್ಲಿ 3/4 ಲೋಟ ಅಂದರೆ ತಲೆ ಸಮ ಅಂತೀವಿ, ಇದು ನೀರಿಗೆ ಹಾಕ್ಕೊಂಡಿರ್ತೀನಿ. ಅದಕ್ಕೆ ನಾನು 1 ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೀವು ಜಾಸ್ತಿ ಎಲ್ಲ ಹಾಕೋದಾದರೆ 2 ಸ್ಪೂನು 3 ಸ್ಪೂನು ಆ ಥರ ಹಾಕ್ಕೋಬೋದು. ಹೇ ಗುಮ್ಮಿ, ಯಾಕೆ ಆ ಥರ ಮಲ್ಕೊಂಡಿದ್ದೆ ನೀನು? ನೋಡಿ ಬಂದರು. ಗುಮ್ಮ, ಯಾಕಲ್ಲಿ ಮಲ್ಕೊಂಡಿದ್ದೆ ನೀನು? ನಂಗೆ ಅಳುನೇ ಬಂದ್ಬಿಟ್ಟಿತ್ತು, ಸತ್ತೋಗ್ಬಿಟ್ಟಿದ್ದೀಯೇನೋ ಅಂದ್ಬಿಟ್ಟು. ಆಟ ಸ್ಟಾರ್ಟ್ ಈಗ ಅವ್ರದ್ದು. ಓಕೆ, ಟೈಮ್ ಬಂದು 9:30 ಅಂದರೆ 9:45 ಆಗ್ತಾಯಿದೆ. ನೋಡಿ, ನಮ್ಮ ಸುಂದರಿ ಇಲ್ಲಿ ಮಲ್ಕೊಂಡಿದ್ದಾರೆ. ಅಂದರೆ ಏನಾಗಿದೆ ಅಂದರೆ ಹೊರಗಡೆ ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ. ಸಣ್ಣದಂದರೆ ತುಂತುರು ಹನಿ ಅಂತ ಹೇಳ್ತೀವಲ್ಲ, ಆ ಥರ ಹನಿ ಬೀಳ್ತಾ ಇದೆ. ಮೊನ್ನೆನೂ ಸ್ವಲ್ಪ ಮೋಡ ಬಿಸಿಲು ಆ ಥರ ಇತ್ತು. ನಾನು ಬೆಡ್ಶೀಟೆಲ್ಲ ಒಣಗಾಕಿದ್ನಲ್ಲ, ಅವಾಗ ಅಂದ್ಕೊಳ್ತಿದ್ದೆವು ನಾನು ಬೆಡ್ಶೀಟ್ ಕತೆ ಅಷ್ಟೇ ಒಣಗಲ್ಲ. ಯಾಕೆಂದರೆ ಈ ಥರ ವೆದರೆಲ್ಲ ಆಗಿಬಿಟ್ಟು ಈ ಥರ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನಿನ್ನೆ ಸುಮಾರಾಗಾದರೂ ಬಿಸಿಲು ಬಂದು ಬೆಡ್ಶೀಟೆಲ್ಲ ಚೆನ್ನಾಗಿ ಒಣಗ್ತು. ಇವಾಗ ನೋಡಿದ್ರೆ ಬೆಳಗ್ಗೆಯಿಂದನೂ ಮೋಡ ಮತ್ತು ಒಂದು 8:15 ಆಗ್ತಾ ಇರುವಾಗಲೇ ಸಣ್ಣ ಸಣ್ಣ ಹನಿ ಉದುರ್ತಾ ಇದೆ. ಇವಾಗಲೂ ಕೂಡ ಉದುರ್ತಾ ಇದೆ. ಅದಕ್ಕೆ ಹೇಳಿದ್ದು, ಯಾವಾಗ ಬೆಂಗಳೂರಲ್ಲಿ ಮಳೆ ಆಗುತ್ತೆ, ಬಿಸಿಲು ಬರುತ್ತೆ, ಏನೂ ಗೊತ್ತೇ ಆಗಲ್ಲ. ಅದಕ್ಕೆ ಬೆಕ್ಕಳು ಬಿಸಿಲಿದ್ರೆ ಏನಾಗುತ್ತೆ ಅಂದರೆ ಆಟ ಆಡುತ್ತೆ, ಹೊರಗಡೆನೇ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡುತ್ತೆ. ಬೆಳಿಗ್ಗೆ ಡೋರ್ ತೆಗೆದ ತಕ್ಷಣವೇ ಬಂದು ಮಲಗಿರೋದು. 1 ಮಾತ್ರ ಬಂದಿಲ್ಲ, ಇನ್ನು 3 ಇಲ್ಲೇ ಇದೆ. ಓಕೆ, ನಾನು ತಿಂಡಿ ತಿಂದ್ಕೊಂಡು ಉಪ್ಪಿಟ್ಟಲ್ಲ
ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಸುಂದರ ಕತೆ ನಿದ್ದೆ ಹೊಡಿತಾ ಉಂಟು. ಒಂದಷ್ಟು ಮೋಹನ್ ಮಾಮಂದು ಐರನ್ ಮಾಡುವಂಥ ಶರ್ಟ್ಗಳು ಪ್ಯಾಂಟ್ಗಳೆಲ್ಲ ಇತ್ತು. ಅದಕ್ಕೆ ಇಲ್ಲಿ ನಾನು ಶರ್ಟೆಲ್ಲ ಐರನ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಇತ್ತು, ಒಂದು ಬ್ಯಾಗ್ ಆಗ ತನಕ ಇಟ್ಟಿರ್ತೀನಿ, ಆಮೇಲೆ ಐರನ್ ಮಾಡುವಂಥದ್ದು. ಯಾವಾಗಲೂ ಮೋಹನ್ ಮಾಮನೇ ಮಾಡ್ತಾಯಿರ್ತಾರೆ, ನಾನು ಸ್ವಲ್ಪ ಕಡಿಮೆನೇ ಮಾಡೋದು. ಮೋಹನ್ ಮಾಮ ಮಾಡಿಕೊಟ್ರೆ ನಾನು ಬಟನೆಲ್ಲ ಹಾಕಿ ಎತ್ತಿಡುವಂಥದ್ದು ಅಷ್ಟೇ ಮಾಡೋದು. ಇವತ್ತು ಫ್ರೀಯಾಗಿ ಕೂತ್ಕೊಂಡಿದ್ದೆ ಅಂದ್ಬಿಟ್ಟು ಈ ಕೆಲಸನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು 6-7 ಶರ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅಂದರೆ ನನಗೆ ಅಷ್ಟು ನೀಟಾಗಿ ಐರನ್ ಮಾಡಿ ಇಡುವಂಥದ್ದೆಲ್ಲ ಅಷ್ಟೊಂದು ನೀಟಾಗಿ ಬರಲ್ಲ. ಓಕೆ ಅನ್ನೋ ಥರ ಮಾಡ್ತೀನಿ ಅಷ್ಟೇ, ತುಂಬ ಓಕೆ ಅನ್ನೋ ಥರ ಎಲ್ಲ ಮಾಡಲ್ಲ. ಅದಕ್ಕೆ ಮಾಮ ಹಾಕ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಇಷ್ಟಾದರೂ ನೀಟಾಗಿ ಮಾಡ್ತೀಯಲ್ಲ ಮಾಡು, ಹಾಕ್ಕೊಂಡು ಹೋಗ್ತೀನಿ ಅಂತ. ನನಗೆ ಈ ಥರ ಹಾಕಿ ಅಂದರೆ ಐರನ್ ಎಲ್ಲ ಮಾಡಿ ಎತ್ತಿಟ್ಟು ಅದನ್ನು ಬೇರೆ ದಿನ ಹಾಕ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ರಿಂಕಲ್ಸ್ ಬಂದಿರುತ್ತೆ. ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೇನಂದರೆ ಐರನ್ ಮಾಡಬೇಕು, ಅಲ್ಲೇ ಹಾಕ್ಕೊಂಡು ಹೋಗ್ಬೇಕು, ಆ ಥರ ಇಷ್ಟ. ಅದೇ ಮೋಹನ್ ಮಾಮನಿಗೆ ಟೈಮ್ ಇರಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ ಈ ಥರ ಮಾಡಿ ಇಟ್ಕೊಬಿಡೋದು, ಆಮೇಲೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು ಅಂತ ಅವರು ಒಂದಿದು ಅಷ್ಟೇ. ಆ ಥರ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಐರನ್ನ ಮಾಡ್ತಾಯಿದ್ದೀನಿ. ಹೀಗೆ ಹೊರಗಡೆ ಐರನ್ ಮಾಡ್ತಾರೆ ನೋಡಿ, ಐರನ್ ಮಾಡೋಕ್ಕೆ ಅದು ಹಿದ್ಲಾಕಿ ಅಂದರೆ ಚಾರ್ಕೋಲ್ನ ಯೂಸ್ ಮಾಡಿ ಮಾಡ್ತಾರೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನಂತೂ ನಾವು ಆ ಐರನ್ ಬಾಕ್ಸ್ ಹೇಗಿರುತ್ತೆ ಅಂದರೆ ಎತ್ತಿ ಇಡೋಕ್ಕೆ ಆಗಲ್ಲ, ಅಷ್ಟು ವೆಯ್ಟ್ ಇರುತ್ತೆ. ಐರನ್ ಬಾಕ್ಸೇ ತುಂಬ ವೆಯ್ಟು, ಕಬ್ಬಿಣದ್ದಿರುತ್ತೆ. ಮತ್ತು ಇದ್ಲೆಲ್ಲ ಹಾಕಿ ಕೆಂಡ ಮಾಡಿ ಅವ್ರು ಮಾಡ್ತಾರಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಐರನ್ ಎಲ್ಲ ಆಗುತ್ತೆ. ನಾವು ಮಾಡೋ ಐರನ್ನು, ಈ ಐರನ್ ಬಾಕ್ಸ್ ಅಂತೂ ಫುಲ್ಲು ಮಕ್ಕಳು ಕೂಡ ಎತ್ಕೊಂಡು ಐರನ್ ಮಾಡ್ಬೋದು, ಆ ಥರ ಇರುತ್ತೆ. ಅದು ಆಗಲ್ಲ, ಚೆನ್ನಾಗಿರುತ್ತೆ ಐರನ್ನು. ಏನಂದರೆ ರಿಂಕಲ್ಸ್ ಕೂಡ ಸ್ವಲ್ಪನೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ಆ ಥರ ಕೊಡ್ಬೋದು, ನನಗೆ ಮನೇಲೇ ಇರ್ತೀನಲ್ಲ ಅಂಥೇಳಿ ಈ ಥರ ಮಾಡ್ತೀನಿ ಅಷ್ಟೆ. ಇದರಿಂದನೂ ಕೂಡ ನಾವು ದುಡ್ಡನ್ನು ಸೇವ್ ಮಾಡ್ಬೋದು. ಒಂದು ಶರ್ಟ್ಗೆ ನನಗೆ ಗೊತ್ತಿಲ್ಲ ಎಷ್ಟಿರ್ಬೋದು ಅಂತ, ಅದನ್ನು ಕೌಂಟ್ ಮಾಡಿದ್ರೆ ನಾವು ಮನಿ ಸೇವಿಂಗ್ನ ಈ ರೀತಿ ಕೂಡ ಮಾಡಬಹುದು. ಗಮೆ ಮುದ್ದು ಬಂಗಾರಿ ಮಕ್ಕ, ಇವ್ರಿಗೊಂದು ಸ್ವಲ್ಪ ನಾಮ ಹಾಕಬೇಕು. ಇವು ನಿನಗೆ ನಾಮ ಹಾಕಬೇಕು, ಸುಂದರವಾಗಿ ಕಾಣಿಸ್ತೀಯ ಇವಳು ನೋಡಿ. ನಾನು ಬಂಗಾರಿ. ಓಕೆ ನೋಡಿ, ಐರನ್ ಮಾಡಿದೆ ಎಷ್ಟು ನೋಡಿ, 1 2 3 4 5 6 7 ಶರ್ಟ್ನ ಐರನ್ ಮಾಡಿದ್ದೀನಿ. ನನಗಿದೆಲ್ಲ ಏನೂ ಅನಿಸ್ಲಿಲ್ಲ. ಈ ಶರ್ಟ್ ಇದೆ ನೋಡಿ, ಇದು ಬಂದು ಕಾಟನ್ ಶರ್ಟು. ಇದೇನಾಗುತ್ತೆ ಅಂದರೆ ಒಂದು ಕಡೆ ಐರನ್ ಮಾಡಿರ್ತೀನಿ, ಇನ್ನೊಂದು ಕಡೆ ಐರನ್ ಮಾಡೋದ್ರೊಳಗಡೆ ಏನಾಗ್ಬಿಡುತ್ತೆ ಅಂದರೆ ಐರನ್ನೇ ಹಾಳಾಗ್ಬಿಟ್ಟಿರುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಕಾಟನ್ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ, ಅಂದರೆ ಸ್ವಲ್ಪ ಕಷ್ಟ ಅದು ಐರನ್ ಮಾಡೋದು. ಇದೆಲ್ಲ ಏನಂದರೆ ಸಿಲ್ಕ್ ಥರ, ಸ್ವಲ್ಪ ಸಿಲ್ಕ್ ಕಾಟನ್ ಆ ಥರ ಎರಡು ಮಿಕ್ಸ್ ಆಗಿರೋದ್ರಿಂದ ಇದೆಲ್ಲ ಏನೂ ಅನಿಸಲ್ಲ, ನೀಟಾಗಿ ಐರನ್ ಮಾಡ್ಬೋದು. ಓಕೆ, ಇವತ್ತಿಗೆ ಸದ್ಯಕ್ಕೆ ಇಷ್ಟು ಐರನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಡಚಿ ಎಲ್ಲ ಎತ್ತಿಡಬೇಕು. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಬೇಗ ಅಡುಗೆ ಆಗಿರೋದ್ರಿಂದ ಸ್ವಲ್ಪ ಐರನ್ ಮಾಡೋದು, ದಿನ ಒಂದಿಷ್ಟು ಐರನ್ ಮಾಡ್ತಾಯಿದ್ರೆ ಅಲ್ಲಿರೋ ಬಟ್ಟೆಗಳು ಖಾಲಿ ಆಗುತ್ತೆ. ಮತ್ತು ಒಣಗಾಕಿರ್ತೀನಿ ನೋಡಿ, ಒಗೆದು ಅಲ್ಲೇ ತಂದು ಐರನ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ನಾವು ಸೋಂಬೇರಿಗಳು, ಅಯ್ಯೋ ನಾಳೆಗೆ ಮಾಡಿದ್ರಾಯ್ತು ಅಂತೇಳಿ ಆ ಥರ ಒಂದು ಬ್ಯಾಗ್ ತುಂಬ ಐರನ್ ಮಾಡುವಂಥ ಬಟ್ಟೆಗಳು ತುಂಬಿದೆ. ಓಕೆ, ಯಾವತ್ತಿದ್ರೂ ನಾನೇ ಮಾಡಬೇಕಿಲ್ಲ, ಮೋಹನ್ ಮಾಮ ಮಾಡಬೇಕಷ್ಟೆ. ಗಮ ಗಮ ಚಂದ, ಸುಂದ್ರಿ, ಬಂಗಾರಿ ಅಂದರೂ ಇಲ್ಲ, ಸುಂದ್ರಿ ಅಂದರೂ ಇಲ್ಲ, ನಿದ್ದೆ ಮಾಡೋಕ್ಕೆ ಬಿಡಿ ನನ್ನನ್ನು ಅಂತ ಹೇಳ್ತಿದ್ದಾರೆ. ಕೆಲಸ ಎಲ್ಲ ಮುಗೀತು, ಟೈಮ್ ಬಂದು ಇವಾಗ 12:45 ಆಗಿದೆ.
ಹಾಗೆ ಒಂದು ವಿಷಯನ ಮಾತಾಡಬೇಕು ಅಂದ್ಕೊಂಡು ಕುತ್ಕೊಂಡಿದ್ದೀನಿ. ಏನಂದರೆ ನಿನ್ನೆ ನಾನು ಮೋಹನ್ ಮಾಮನಿಗೆ ಹೇಳಿದ್ದು ಪತಂಜಲಿಯಿಂದ ನೆಲ್ಲಿಕಾಯಿ ಜ್ಯೂಸ್ ತೊಗೊಬನ್ನಿ ಅಂತ. ಆದರೆ ಅವ್ರು ಹೋಗಿರೋದೇ ನೆಲ್ಲಿಕಾಯಿ ಜ್ಯೂಸ್ ತರೋದಕ್ಕೆ ಅಂತೇಳಿ. ಆದರೆ ತಂದಿರೋದೇನೆಂದರೆ ಹಸುವಿಂದು ಗಂಜಲ ತಂದಿರೋದು. ಆಮೇಲೆ ಮನೆಗೆ ಬಂದಮೇಲೆ ಹೇಳ್ತಾರೆ ಫುಲ್ಲು ಟೆನ್ಷನ್ನು, ಹಾಗೆ ಹೀಗೆ ನೀನೇನು ಹೇಳ್ಬಿಡ್ತೀಯ ಹಾಗೆ ಹಿಂಗೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವೆಷ್ಟೇ ಟೆನ್ಷನ್ ಇದ್ರು ಈಗ ಇದರಲ್ಲಿ ನನ್ನ ಒಂದು ಪ್ರಶ್ನೆ ಏನಂದರೆ, ಇದರಲ್ಲಿ ಯಾರ್ದು ತಪ್ಪು, ನನ್ನ ತಪ್ಪ ಅವ್ರದ್ದು ತಪ್ಪ? ನನ್ನ ಪ್ರಕಾರ ಮೋಹನ್ ಮಾಮನ್ ತಪ್ಪು. ಏನಕ್ಕೆ ಅಂದರೆ, ನಾನು ಹೇಳಿರೋದು ಗಂಜಲ ಅಂತ ಹೇಳಿದರೆ ನೀವು ಗಂಜಲ ತರಬೇಕು, ಆದರೆ ನೀವು ತಂದಿರೋದೇನು ಗಂಜಲನೇ. ಆದರೆ ನಾನು ಹೇಳಿದ್ದೇನು ನೆಲ್ಲಿಕಾಯಿ ಜ್ಯೂಸು, ಆದರೆ ನೀವು ತಂದಿರೋದು ಗಂಜಲ. ಇದರಲ್ಲಿ ತಪ್ಪು ನಿಮ್ಮದು. ನಾನು ಕರೆಕ್ಟಾಗಿ ಅಕಸ್ಮಾತ್ ನಾನು ಗಂಜಲ ಇದು ನೆಲ್ಲಿಕಾಯಿ ಜ್ಯೂಸ್ ಹೇಳೋ ಬದಲು ಗಂಜಲ ಹೇಳಿದ್ದಿದ್ರೆ ಅದು ತಪ್ಪಾಗ್ತಿತ್ತು. ನಾನು ಹೇಳಿರೋದು ಒಂದು 3 ಡೇಸಿಂದ ಹೇಳಿದ್ದೀನಿ ನೆಲ್ಲಿಕಾಯಿ ಜ್ಯೂಸು ಅಂತ. ಆದರೆ ಇವ್ರು ತಂದಿರೋದು ಗಂಜಲ. ಓಕೆ, ಗಂಜಲ ತೊಗೊಬಂದಿದ್ದಾರೆ. ಆದರೆ ಏನು ಹೇಳೋದು, ನಾನೇ ತಪ್ಪು ಅನ್ನೋ ಥರ ಹೇಳೋದು. ಇಲ್ಲ ನೀನು ಟೆನ್ಷನ್ ಕೊಟ್ಬಿಟ್ಟ ಹಾಗೆ ಹೀಗೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏನಕ್ಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿಂಹ ರಾಶಿಯವರು ಏನಿದ್ದಾರೆ ಅವರು ನಮ್ಮ ಮನೇಲಿ ಮೋಹನ್ ಮಾಮನು ಸಿಂಹ ರಾಶಿ, ಹಾಗೆ ಸುಮಾರು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರೂ ಸಿಂಹ ರಾಶಿಯವರು. ಎಲ್ಲರೂ ಅಂದರೆ ಒಂದು 4 ಜನನೇ ಏನೋ ಇದ್ದಾರೆ ಎಕ್ಸ್ಟ್ರಾ. ಮೋಹನ್ ಮಾಮನ್ ಸೇರಿಸಿದ್ರೆ ಒಂದು 5-6 ಜನ ಇದ್ದಾರೆ. ಅವರೆಲ್ಲ ಸಿಂಹ ರಾಶಿಯವರೇ. ಅವರೆಲ್ಲ ಹೇಗೆ ಅಂದರೆ ತನ್ನ ತಪ್ಪನ್ನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಸಿಂಹ ರಾಶಿಯವರು ಆ ಥರ. ಅಂದರೆ ಈಗ ಏನೋ ಒಂದು ತಪ್ಪು ಮಾಡಿರ್ತಾರೆ. ಈಗ ನಾನು ಹೇಳಿದೆ ಮಾಮಂದು, ಅವರು ಒಪ್ಕೊಳ್ತಾನೆ ಇಲ್ಲ, ನನ್ನ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಅವ್ರೇನು ಹೇಳೋದು, ನಿಂದೇ ತಪ್ಪು, ಇವಾಗ ಮೊನ್ನೆ ಹೋಗಿದ್ದಲ್ಲ ಅವಾಗ ತೊಗೋಬೇಕಿತ್ತು ಅಂತ ಹೇಳೋದು. ಅಂದರೆ ಟಾಪಿಕ್ನ ಬೇರೆ ಕಡೆ ಟರ್ನ್ ಮಾಡಿಬಿಡ್ತಾರೆ. ಓಕೆ, ಸರಿ ಇದ್ದರೆ ಮಾತ್ರ ಅವರು ನಾನು ಮಾಡಿದ ಸರಿ ಅನ್ನೋದು. ಅಕಸ್ಮಾತ್ ಈ ಥರ ತಪ್ಪೆಲ್ಲ ಮಾಡಿಬಿಟ್ರೆ ಒಪ್ಕೊಳ್ಳಲ್ಲ. ಟಾಪಿಕ್ನ ಚೇಂಜ್ ಮಾಡಿಬಿಡ್ತಾರೆ. ಯಾವ ಥರ ಅಂದರೆ ಈ ಥರ, ನೀನು ಮೊನ್ನೆ ಹೋಗಿದ್ದಲ್ಲ ತೊಗೋಬೇಕಿತ್ತು ಅಂತ. ನಿಜವಾಗ್ಲೂ ಮೊನ್ನೆ ಹೋಗಿದ್ದೆ ನಿಜ, ಆದರೆ ನನಗೆ ಅದು ನೆನಪೇ ಇಲ್ಲ. ಮನೆಗೆ ಬಂದಮೇಲೆ ಆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವಾಗ ಅಷ್ಟೇ ನೆನಪಾಗೋದು. ಅವಾಗ ನೆನಪೇ ಇರಲಿಲ್ಲ. ನಾನು ಹೇಳಿದೆ ಈ ಥರ ನೆನಪಿಲ್ಲ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ನೀವೇನಾದರೂ ಅದಕ್ಕೆ ಅಂತ ಹೋಗ್ಬಿಡಿ, ಅಕಸ್ಮಾತ್ ಆ ಕಡೆ ಸೈಡ್ ಹೋದರೆ ತೊಗೊಬನ್ನಿ ಅಂತ ಹೇಳಿದೆ. ಆನ್ಲೈನಲ್ಲೂ ಸಿಗ್ತಾಯಿತ್ತು. ಆನ್ಲೈನಲ್ಲಿ ಅಂದರೆ ಒಂದು 4-5 ಡೇಸ್ ಬೇಕು ಅದು ಬರೋದಕ್ಕೆ. ಅದಕ್ಕೆ ಹೇಗಿದ್ರು ಅಲ್ಲೇ ತಾನೇ ಇರೋದು, ಏನಕ್ಕಾದ್ರೂ ಹೋಗ್ತಾ ಇರ್ತೀರ ತೊಗೊಬನ್ನಿ ಅಂತ ಹೇಳಿದೆ. ಅದಕ್ಕೆ ಈ ಥರ ಆಯಿತು. ಸಿಂಹರಾಶಿ ಇದಕ್ಕೆ ಬರೋಣ. ಹೇಗೆ ಅಂದರೆ ಈ ಥರ ಟಾಪಿಕ್ನ ಚೇಂಜ್ ಮಾಡಿಬಿಡ್ತಾರೆ, ನಮ್ಮ ಕಡೆಗೆ ಟರ್ನ್ ಮಾಡಿಬಿಡ್ತಾರೆ. ಇಲ್ಲ ನಿನ್ನ ತಪ್ಪು ಹಾಗೆ ಹೀಗೆ ಅಂತ. ಯಾವುದೇ ಒಂದು ವಿಷಯನೂ ಅಷ್ಟೇ, ಅವ್ರಿಗೆ ಗೊತ್ತಿರುತ್ತೆ ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡಿರೋದು ತಪ್ಪು ಅಂತ. ಆದರೆ ಯಾವತ್ತೂ ಕೂಡ ಅವರು ಒಪ್ಕೊಳ್ಳಲ್ಲ. ನಾನು ಹೌದು ನಾನು ತಪ್ಪು ಮಾಡಿಬಿಟ್ಟೆ, ನಂಗೆ ಗೊತ್ತಾಗಲಿಲ್ಲ ಅಂತ ಮಾತ್ರ ಹೇಳಲ್ಲ. ಆದರೆ ಗೊತ್ತಿರುತ್ತೆ ಮಾತ್ರ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಹೌದು ನನ್ನದೇ ತಪ್ಪು ಅಂತ ಗೊತ್ತಾಗಿರುತ್ತೆ. ಆದರೆ ಒಪ್ಕೊಳ್ಳೋದಿಲ್ಲ ಮಾತ್ರ. ನನ್ನ ತಪ್ಪು ಅಂತ ಮಾತ್ರ ಯಾವತ್ತೂ ಒಪ್ಕೊಳ್ಳಲ್ಲ. ಹಿಂಗೆ ಟಾಪಿಕ್ನ ಎಷ್ಟು ಬೇಗ ಚೇಂಜ್ ಮಾಡ್ತಾರೆ ಅಂದರೆ, ಆ ಟಾಪಿಕ್ನ ಬಿಟ್ಟು ಬೇರೆ ಟಾಪಿಕ್ ಬಂದಾಗ ನಾವು ಅಯ್ಯೋ ಇವ್ರ ಜೊತೆ ಮಾತಾಡೋದ್ರ ಬದಲು ಸುಮ್ಮನೆ ಇರೋದು ಬೆಸ್ಟು ಅನ್ನೋ ಥರ ಟಾಪಿಕ್ನ ಚೇಂಜ್ ಮಾಡಿಬಿಡ್ತಾರೆ. ಆ ಟಾಪಿಕ್ ಏನಿದೆ ಆ ಟಾಪಿಕ್ನ ಮಾತಾಡೋದಿಲ್ಲ ಅವರು. ಮತ್ತು ತನ್ನ ತಪ್ಪು ಏನಿದೆ ಆ ತಪ್ಪನ್ನು ನಾನು ನೋಡಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ 4-5 ಜನ ಇದ್ದಾರೆ, ಒಪ್ಕೊಳ್ಳಲ್ಲ. ಹೌದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಸಾರಿ ಅಂತ ಕೇಳೋದು, ಆ ಥರದ್ದೆಲ್ಲ ಏನಿರಲ್ಲ. ಆದರೆ ಅವ್ರು ಹೇಳೋದು, ನೀವು ಮಾತ್ರ ಸಾರಿ ಕೇಳಲ್ಲ, ನಮ್ಮ ಮಾತ್ರ ಸಾರಿ ಕೇಳಲಿಲ್ಲ, ತಪ್ಪಾಯಿತು ಅಂತ ಹೇಳಲಿಲ್ಲ ಅಂತಾರೆ. ನಾವು ಸಾರಿ ಹೋಗ್ಲಿ ಬಿಡಿ ಆಗೋಯ್ತು ಅಂತ ಹೇಳ್ತೀವಿ. ಆದರೆ ಅವರು ಇದಾರಲ್ಲ ಒಪ್ಕೊಳ್ಳೋದಿಲ್ಲ. ಬೇರೆ ಬೇರೆ ಟಾಪಿಕ್ನ ಟರ್ನ್ ಮಾಡಿಬಿಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಹೀಗೆ ಮೋಹನ್ ಮಾಮನ ಸಿಂಹರಾಶಿನೇ ಆಗಿರೋದ್ರಿಂದ ಏನಾದರೂ ಹೇಳಿದ್ರೆ ಸರಿ ಇದ್ದರೆ ಮಾತ್ರ ಒಪ್ಕೊಬಿಡ್ತಾರೆ. ಅಕಸ್ಮಾತು ಅವ್ರ ಕಡೆಯಿಂದ ತಪ್ಪಾಗ್ಬಿಟ್ಟಿದ್ರೆ ಒಪ್ಕೊಳ್ಳೋದಿಲ್ಲ. ನೀವು ಅದು ಗೊತ್ತಾಗಿದ್ರೂ ಕೂಡ ಒಪ್ಕೊಳ್ಳಲ್ಲ. ನಾನು ಈ ಥರ ಮಾಡಿಬಿಟ್ಟಿದ್ದೀನಿ ಸಾರಿ ಅಂತ ಹೇಳೋದು ಇಲ್ಲ. ಆ ಥರ ಸಿಂಹರಾಶಿಯವರು ನಾನು ಮಾಡಿದ್ದೆ ಸರಿ, ಇಲ್ಲ ನಾನು ಮಾಡಿದ್ದೆ ಕರೆಕ್ಟು, ಆ ಥರ ಅವರು ಆ ರಾಶಿಯವರೇ ಹಾಗೆ. ಆಮೇಲೆ ಅವ್ರೇನು ಅಂದ್ಕೊಳ್ತಾರೆ ಅದನ್ನೇ ಮಾಡೋದು. ನಾವು ಎಷ್ಟಾದರೂ ಹೇಳ್ಕೊಡಿ ಅವರಿಗೆ, ನಾವು ಎಷ್ಟು ಹೇಳ್ಕೊಟ್ರು ವೇಸ್ಟ್. ಅದು ನನಗೆ ಆಗಿರೋ ಅಂದರೆ ಒಂದು ಎಕ್ಸಾಂಪಲ್ ಪ್ರಕಾರ, ನಾವು ಅವ್ರಿಗೆ ಎಷ್ಟೇ ಹೇಳ್ಕೊಟ್ರು ಅವರು ನಮ್ಮ ಮಾತು ಕೇಳೋದೇ ಇಲ್ಲ. ಅವರಿಗೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಕರೆಕ್ಟ್, ಇವಾಗ ನಾನು ಮಾಡ್ತಿರೋದು ಕರೆಕ್ಟು, ಈಗ ನನಗೆ ಏನು ಅನಿಸಿದೆ ಅದು ಕರೆಕ್ಟ್ ಅನ್ನೋದು ಅವರಿಗೆ.
ನಾವು ಅಕಸ್ಮಾತ್ ಬೇರೆಯವರು ಇಲ್ಲ ನೀವು ಮಾಡ್ತಿರೋದು ಇದು ತಪ್ಪು, ಇದನ್ನು ಮಾಡಿ ಈ ಥರ ಮಾಡಬೇಡಿ ಅಂದರೆ ಅದನ್ನ ಅವ್ರ ಕಿವಿಗೂ ಕೂಡ ಹಾಕ್ಕೊಳ್ಳಲ್ಲ. ಇಲ್ಲ ಇಲ್ಲ ನಾನು ಮಾಡಿದ್ದೆ ಕರೆಕ್ಟ್, ಈ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂದರೆ ಅವರು ಆ ರಾಶಿಯವರು ಯಾರ ಮಾತನ್ನು ಕೂಡ ಕೇಳಲ್ಲ. ತಾನು ಮಾಡಿದ್ದೆ ಸರಿ, ಏನೇ ಒಂದಾದ್ರೂ ಈ ಥರ ಸಾರಿ ಕೇಳಲ್ಲ, ತಪ್ಪನ್ನು ಒಪ್ಕೊಳ್ಳಲ್ಲ, ನಾನು ಮಾಡಿದ್ದು ಸರಿ ಅನ್ನೋ ಥರ ಇರ್ತಾರೆ. ಆ ಥರ ನಾನು ನೋಡ್ತಾ ಇರ್ತೀನಲ್ವ, ಒಪ್ಕೊಳ್ಳೋದೇ ಇಲ್ಲ. ಈ ಟಾಪಿಕ್ಕು ರಾತ್ರಿ ಸುಮಾರು ಹೊತ್ತು ನಡೀತು ಮೋಹನ್ ಮಾಮನಿಗೂ ನನಗೂ. ನಾನು ಅಕಸ್ಮಾತ್ ನಾನು ಎಕ್ಸಾಂಪಲ್ ಅವ್ರಿಗೆ ಏನು ಕೊಟ್ಟೆ ಅಂದರೆ, ನೀವು ನನಗೇನೋ ಒಂದು ಹೇಳಿರ್ತೀರ, ಅಲ್ಲಿ ಹೋಗ್ತಾ ಇರ್ತೀನಲ್ಲ, ಅದು ತೊಗೊಬಂದ್ಬಿಡು ಇದು ತೊಗೊಬಂದ್ಬಿಡು ಹೇಳ್ತಾ ಇರ್ತಾರೆ. ಇವಾಗ ನಾನು ಅಂಗಡಿಗೆ ಹೋಗಿ ನೀವು ಹೇಳಿರೋದು ತರದೆ ನಾನು ಅದ್ರ ಬದಲು ಬೇರೆ ತಂದರೆ ಅವಾಗ ಯಾರ್ದು ತಪ್ಪು? ನಿನ್ನ ತಪ್ಪು. ಆಗದು ಇವಾಗ ಏನು ಮಾಡಿರೋದು ನೀವು? ನಿಮ್ಮದು ತಾನೇ ತಪ್ಪು. ಹಂಗಲ್ಲ, ನನಗೆ ನೂರಾರು ಟೆನ್ಷನ್ ಇರುತ್ತೆ, ಆಫೀಸಲ್ಲಿ ಕೆಲಸ ಇರುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ. ನಾನು ಟೆನ್ಷನಲ್ಲಿ ಹೋಗಿ ತೊಗೊಬನ್ನಿ ಅಂತ ಹೇಳಿಲ್ಲ, ಆ ಕಡೆ ಹೋದರೆ ತೊಗೊಬನ್ನಿ ಅಂತ ಹೇಳಿದ್ದು. ನೋಡಿ, ನಮ್ಮ ತಪ್ಪನ್ನ ಹೇಗೆ ಹೌದು ನಿಮ್ಮದು ತಪ್ಪು ಅಂತ ಕಂಡುಹಿಡಿದ್ಬಿಟ್ರು. ಅದೇ ಥರ ಈಗ ಅವರು ಅದೇ ಜಾಗದಲ್ಲಿ ಅದೇ ತಪ್ಪು ತಾನೇ ಮಾಡಿರೋದು. ನಾನು ಹೇಳಿರೋದು ಒಂದು, ಅವ್ರು ತಂದಿರೋದು ಒಂದು. ಅದನ್ನು ಮಾತ್ರ ಅವರು ಏನಂದರೆ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಇಲ್ಲ ನಾನು ತಪ್ಪು ಮಾಡಿಲ್ಲ, ನನಗೆ ಅಂದರೆ ಒಪ್ಕೊಳ್ಳಲ್ಲ ಅನ್ನೋದಕ್ಕಿಂತ ಒಪ್ಕೊಬಿಡ್ಬೇಕಾ. ಈಗ ಹೌದು ತಂದ್ಬಿಟ್ಟು ಅನ್ನೋದಕ್ಕಿಂತ ಟಾಪಿಕ್ನ ಚೇಂಜ್ ಮಾಡಿಬಿಟ್ರೆ, ಇಲ್ಲ ನಂಗೆ ಟೆನ್ಷನ್ ಇತ್ತು ಆಫೀಸಲ್ಲಿ, ಅದಿತ್ತು ಇದಿತ್ತು ಅಂದ್ಬಿಟ್ರೆ ಅಲ್ಲಿಗೆ ಟಾಪಿಕೇ ಮುಗ್ದೋಗ್ಬಿಡುತ್ತಲ್ಲ, ಆ ಥರ ಮಾತಾಡುವಂಥದ್ದು. ಓಕೆ, ಈ ಥರ ಸಿಂಹರಾಶಿಯವರು ಯಾವತ್ತೂ ಹಾಗೆ, ಅವ್ರ ಮಾತು ಅವ್ರು ಹೇಳಿದ್ದೇ ಸರಿ. ಅವ್ರದ್ದು ಏನೇ ಇದ್ರೂ ನಾನು ಹೇಳ್ದಂಗೆ ಆಗಬೇಕು, ಬೇರೆಯವ್ರ ಮಾತನ್ನ ಕೇಳೋದಿಲ್ಲ. ಈ ಥರ ಸ್ವಲ್ಪ ಆಮೇಲೆ ಸಾರಿ ಕೇಳಲ್ಲ. ಯಾಕೆ ನಾನು ಕೇಳಬೇಕು? ನಾನು ತಪ್ಪೇ ಮಾಡಿಲ್ವಲ್ಲ, ಯಾಕೆ ಕೇಳಬೇಕು? ಗೊತ್ತಿರೋ ಕೇಳಲ್ಲ, ಆ ಥರ. ಅದಕ್ಕೆ ಅದು ನೆನಪಾಯಿತು. ನಿಮ್ಮನೇಲೂ ಸಿಂಹರಾಶಿಯವರು ಯಾರು ಇದ್ದರೆ ಇದೇ ಥರ ಆಡ್ತಾರ, ಇದೇ ಥರ ಇರ್ತಾರ. ರೊಟ್ಟಿನ ದೋಸೆ ಮಾಡ್ತಾರೆ, ದೋಸೆನ ರೊಟ್ಟಿ ಮಾಡಿಬಿಡ್ತಾರೆ. ಆ ಥರ ದೋಸೆ ಅಂತ ಹೇಳಲ್ಲ, ಅದು ಚೆನ್ನಾಗಿದ್ದರೆ ದೋಸೆ ಅಂತ ಒಪ್ಕೊಬಿಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಮ್ಮ ನಾನು ದೋಸೆ ಮಾಡಿಲ್ಲ ರೊಟ್ಟಿ ಮಾಡಿರೋದು, ಆ ಥರ. ನಿಮ್ಮನೇಲೂ ಸಿಂಹರಾಶಿಯವರು ಇದ್ದರೆ ಅವರು ಇದೇ ಥರ ಆಡ್ತಾಯಿದ್ರೆ ಕಾಮೆಂಟ್ಸ್ ಮಾಡಿ. ಓಕೆ, ಹಾಗೆ ನಿಮಗೆ ಏನೋ ತೋರಿಸ್ಬೇಕು ನೋಡಿ. ನಮ್ಮ ಕೌಶಿ ಇದನ್ನು 15 ದಿನದ ಹಿಂದೆನೇ ಹೇಳ್ದೆ, ಅಮ್ಮ ಇದು ಖಾಲಿ ಆಗಿಬಿಟ್ಟಿದೆ ಬಿಸಾಕಮ್ಮ ಅಂತೇಳಿ ಬಿಸಾಕಕ್ಕೆ ಕೊಟ್ಟಿರೋದು. ಬೇಸಾಕ್ಬಿಡು, ಇದರಲ್ಲಿ ಏನಿಲ್ಲ ಅಂತ. ನಾನು ಅವತ್ತಿನಿಂದ ಇವತ್ತಿನವರೆಗೂ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪೇಸ್ಟ್ ಇದೆ. ಓಕೆ, ಇದರಲ್ಲಿ ಇನ್ನೂ ಒಂದು 2-3 ಡೇಸ್ಗಾಗುವಂಥ ಪೇಸ್ಟ್ ಇದೆ. ನಾನು ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀನಿ. ನಿನ್ನೆ ತೆಗೆದಿಟ್ಟಿದ್ದೀನಿ, ಅಲ್ಲಿ ಇನ್ನೊಂದಿದೆ, ಅದು ಖಾಲಿ ಆಗ್ತಾ ಬಂತು. ಅಲ್ಲಿಗೆ ಇದನ್ನು ಇಟ್ಬಿಟ್ಟು ಅಲ್ಲಿರೋದು ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ ರೀ, ಯಾಕೆಂದರೆ ಅದು ಖಾಲಿಯಾಗಿದೆ ಅಂತ ಹೇಳಿದ್ರು. ಇದು ನಾನು 15 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಖಾಲಿನೇ ಆಗಿಲ್ಲ. ಈ ಮಕ್ಕಳಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಸ್ವಲ್ಪ ಅದನ್ನು ನೀಟಾಗಿ ಇಲ್ಲಿಂದ ಪ್ರೆಸ್ ಮಾಡಿ ನೋಡಿ, ಇಲ್ಲಿ ಎಲ್ಲ ಪೇಸ್ಟ್ ಇದೆ, ಇನ್ನು ಈ ಕಡೆಯಿಂದ ಪ್ರೆಸ್ ಮಾಡಿ ನೀಟಾಗಿ ಯೂಸ್ ಮಾಡಿದ್ರೆ ನನಗೆ ಇನ್ನೂ 1 ವಾರ ಬರುತ್ತೆ. ಆ ಥರ ಯೂಸ್ ಮಾಡ್ಬೋದು. ವಾರ ಬಂದಿಲ್ಲ ಅಂದರೂ 4-5 ದಿನ ಅಂತೂ ಕಂಪಲ್ಸರಿ ಬರುತ್ತೆ. ಆದರೆ ಮಕ್ಕಳಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಇಲ್ಲಿಂದ ಇದನ್ನೆಲ್ಲ ಪ್ರೆಸ್ ಮಾಡಿ ಹಾಕ್ಕೊಂಡು ಅಲ್ಲುಜ್ಜುವಷ್ಟು ಪೇಷನ್ಸ್ ಇಲ್ಲ. ಹೊಸದು ಕೊಟ್ಬಿಡ್ಬೇಕು ಅವರಿಗೆ. ಹಾಗೆ ನಾನು ವಾರದಲ್ಲಿ 1-2 ಸರಿನಾದರೂ ಸೆನ್ಸಿಟಿವ್ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ತಂದಿದ್ದೆ. ನೀನು ಈ ಪೇಸ್ಟ್ ತೊಗೊಳಕ್ಕೆ ಹೋದ್ನಲ್ಲ, ಹಾಗೆ ಇದನ್ನು ಕೂಡ ಎತ್ತಿಟ್ಟಿದ್ದೀನಿ. ಓಕೆ, ತೋರಿಸ್ತೀನಿ ರೀ, 1 ನಿಮಿಷ. ನೋಡಿ, ಈ ಥರ ಇರುವಾಗ ಕೊಟ್ಟಿರೋದವನು ನಿಮಗೆ ಕಾಣಿಸ್ತಿದೆಯಾ ನೋಡಿ. ಇದರಲ್ಲಿ 15 ದಿನ ನೋಡಿ, ಇಲ್ಲಿ ಎಷ್ಟು ಪೇಸ್ಟ್ ಇದೆ ಅಂದರೆ 15 ದಿನ 20 ದಿನ ಯೂಸ್ ಮಾಡ್ಬೋದು. ಒಬ್ಬರೇ ಯೂಸ್ ಮಾಡಿದ್ರೆ 15 ದಿನದಿಂದ 20 ದಿನ ಯೂಸ್ ಮಾಡ್ಬೋದು. ಅಷ್ಟು ಪೇಸ್ಟ್ ಇದೆ ಇದರಲ್ಲಿ, ಆದರೆ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಇದನ್ನು ಇಲ್ಲೇ ಇಡ್ತೀನಿ. ಇನ್ನು 1-2-3 ದಿನ ಆದಮೇಲೆ ಆ ಪೇಸ್ಟನ್ನ ತಂದು ಇಲ್ಲಿ ಇಟ್ಬಿಟ್ಟು ಅಲ್ಲಿರೋದನ್ನ ತೊಗೊಬಂದು ನಾನು ಯೂಸ್ ಮಾಡ್ತೀನಿ. ನೋಡಿ, ನಾವೆಲ್ಲ ಹೇಗೆ ಅದನ್ನು ಬರದೇ ಇರೋದನ್ನು ಕಷ್ಟಪಟ್ಟು ಪ್ರೆಸ್ ಮಾಡಿ ಯೂಸ್ ಮಾಡುವಂಥದ್ದು. ಓಕೆ, ಈ ಥರ ಮಕ್ಕಳು. ಓಕೆ ಫ್ರೆಂಡ್ಸ್, ಹಾಗೆ ಇದು ನೋಡಿ, ನಿನ್ನೆ ಕೌಶಿಗೆ ನಾನು ಸ್ವಲ್ಪ ಮಾವಿನಕಾಯಿ ತಿಂದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಏನು ಮಾಡಿದೆ ಅಂದರೆ ಇದ್ರೊಳಗಡೆ ಹೀಗೆ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಮತ್ತು ರಾತ್ರಿ ಹೇಳಿದೆ ಅವನಿಗೆ, ಅಂದರೆ ಸಾಯಂಕಾಲ ಬಂದನಲ್ಲ, ಅವಾಗ ಹೇಳಿದ್ರೆ ಇಲ್ಲಿದೆ ತೊಗೊಳ್ಳೋ ತಿನ್ನೋ ಅಂದರೆ ತಿಂದೇ ಇಲ್ಲ. ನಾನು ಇವಾಗ ಬಂದು ನೋಡ್ತೀನಿ, ಅಲ್ಲೇ ಇದೆ. ಇದೆಲ್ಲ ಏನಾಗಿದೆ ನೋಡಿ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಮಾವಿನಕಾಯಿ ನೋಡಿದ ತಕ್ಷಣ ಫುಲ್ಲು ನೀರಾಗ್ಬಿಟ್ಟಿದೆ. ಇದ್ರೊಳಗಡೆ ಇತ್ತಲ್ಲ, ಇದು ಎಷ್ಟು ಟೇಸ್ಟ್ ಇದೆ ಅಂದರೆ ಸಖತ್ತು ಟೇಸ್ಟಿಯಾಗಿದೆ. ನಾನು ಸ್ವಲ್ಪ ತಿಂದೆ, ನಿಮಗೆ ತೋರಿಸೋಣ ಅಂತ ಇಟ್ಟಿದ್ದೇನೆ. ಹಾಗೆ ಇದು ನೋಡಿ, ನಾನು ಹೇಳ್ತಾ ಇರ್ತೀನಲ್ಲ, ಜೋಸ್ ಹುಡುಗನಿಗೆ
ಸ್ವಲ್ಪ ಸಾಂಬಾರೆಲ್ಲ ಕಳಿಸ್ತೀನಿ ಅಂತ. ಇದು ಮೊಸೊಪ್ಪು ಇವತ್ತು ಇಷ್ಟು ಹಾಕಿ ಕಳಿಸ್ತೀನಿ. ಇದು ಏನಂದರೆ ಮೊಸೊಪ್ಪಾಗಿರೋದ್ರಿಂದ ಇದರಲ್ಲಿ ಒಂದು 4 ಸೌಟು ಸಾಂಬಾರು ಹಿಡಿಯುತ್ತೆ. ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೇ, ಆದರೆ 4 ಸೌಟು ಸಾಂಬಾರು ಹಿಡಿಯುತ್ತೆ. ಏನಾದರೂ ನಾನ್ ವೆಜ್ ಎಲ್ಲ ಕೊಡ್ತೀನಿ ನೋಡಿ, ಅಂದರೆ ಚಿಕನ್ನು ಫಿಶ್ಶು ಆ ಥರದ್ದೆಲ್ಲ ಕಳಿಸುವಾಗ ಇದು ಕೊಡ್ತೀನಿ. ಏಕೆಂದರೆ ಚಿಕನೆಲ್ಲ ಹಾಕಿದ್ರೆ ಇದರಲ್ಲಿ ಏನಾಗುತ್ತೆ ಅಂದರೆ ಚಿಕನ್ನೇ ಫುಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಏನಾದರೂ ಕಾಳುಗಳು ಆ ಥರದ್ದೆಲ್ಲ ಅಂದರೆ ಸಾಂಬಾರು ಹಾಕಿದ್ರೆ ಕಾಳೆಲ್ಲ ಹಾಕಿ ಸಾಂಬಾರು ಹಾಕಿದಾಗ ಈ ಥರ ಬಾಕ್ಸ್ ಕೊಡ್ತೀನಿ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೋಡಿ, ಇದು ಮಾಸ್ಟರ್ ಕುಕ್ ಅಂತೇಳಿ, ಇದು ಪ್ಲಾಸ್ಟಿಕ್ ಬಾಟಲಲ್ಲ ಬಾಕ್ಸು ಚೆನ್ನಾಗಿದೆ, ಸ್ವಲ್ಪ ಕೂಡ ಲೀಕ್ ಆಗಲ್ಲ. ನನಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ತುಂಬ ಇದೆ ಅಂತ ಹೇಳಿದ್ದೆ ನಾನು ನಿಮಗೆ. ನೋಡಿ ಇದು ಕೂಡ ಮಾಸ್ಟರ್ ಕುಕ್ಕು, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆಯಾ ಮಾಸ್ಟರ್ ಕುಕ್. ಇದು ನೋಡಿ ಈ ಥರದ್ದು ಎಷ್ಟೊಂದಿದೆ, ಇದೆಲ್ಲ ಅಷ್ಟೇ ಮಾಸ್ಟರ್ ಕುಕ್ಕಿದೆ. ಮತ್ತು ಆ ಥರದ್ದು ಇದೆ, ಅದರಲ್ಲಿ ಕಲರ್ಸ್ ಇದೆ. ನಾನು ಇದರಲ್ಲಿ ಒಂದೇ ತೊಗೊಂಡಿದ್ದು, ಈ ಥರದ್ದು ಒಂದು 2-3 ತೊಗೋಬೇಕಿತ್ತು ಅಂತ ಇವಾಗ ಅನಿಸುತ್ತೆ. ಹಾಗೆ ಆ ಟೈಪಲ್ಲಿ ಬಿಟ್ಟರೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಇರುತ್ತೆ ನೋಡಿ. ಇದು ಅಷ್ಟೇ ಮಾಸ್ಟರ್ ಕುಕ್ಕು. ಇದೇನಂದರೆ ಉಪ್ಸಾರು, ಖಾರ, ಏನಾದರೂ ಪೌಡರ್ ಮಾಡ್ತೀನಲ್ಲ ಅದೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಇದೆ ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಈ ಕ್ಯಾಪ್ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದಲ್ಲ, ಇದು ಬೇರೆ, ಇದು ಬೇರೆಯೇ. ಈ ಥರದ್ದು ತುಂಬ ಇದೆ ನೋಡಿ. ಅದು ಚೆನ್ನಾಗಿದೆ ಮಾಸ್ಟರ್ ಕುಕ್ ಅಂತೇಳಿ. ಈ ಥರದ್ದು ಸಿಕ್ಕಿದ್ರೆ ಇನ್ನೂ 1-2 ಬಾಕ್ಸ್ ತೆಗೆದಿಟ್ಕೋಬೇಕು, ಚೆನ್ನಾಗಿದೆ. ಓಕೆ, ಹಾಗೆ ಇಲ್ಲೂ ಒಂದಷ್ಟು ಇಟ್ಟಿದ್ದೀನಿ ಅನಿಸುತ್ತೆ ನೋಡಿ. ಇಲ್ಲೂ ಒಂದು, ಇದು ಅಷ್ಟೇ ಮಾಸ್ಟರ್ ಕುಕ್ಕು, ಇದು ಅಷ್ಟೇ ಸೇಮ್. ಇದೆಲ್ಲ ಒಂದೇ ಬಾಕ್ಸ್. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಲೀಕ್ ಆಗಲ್ಲ. ಏನಾದರೂ ಸಾಂಬಾರು ಈ ಥರದ್ದೆಲ್ಲ ಹಾಕಿದ್ರೆ ಲೀಕ್ ಆಗಲ್ಲ. ಓಕೆ, ಹಾಗೆ ನೋಡಿ ಮಾವಿನಕಾಯಿ ಎಲ್ಲ ತಿನ್ನಬೇಕು ಅಂದರೆ ಒಂದು ರಾತ್ರಿ ಈ ಥರ ನೆನೆಸ್ಬಿಡ್ತೀನಿ. ಇನ್ನೂ ಟೇಸ್ಟು ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಆಯ್ತು, ಇವಾಗ ಮುದ್ದೆ ಕಟ್ಟಬೇಕಷ್ಟೆ, ಬೇಯೋದಕ್ಕೆ ಬಿಟ್ಟಿದ್ದೀನಿ ಅಷ್ಟೆ. ಓಕೆ ಫ್ರೆಂಡ್ಸ್, ಹಾಗೆ ಇವರಿಬ್ಬರು ಮಲ್ಕೊಂಡಿದ್ರು. ಇದೆರಡು ಬೆಕ್ಕು ಬಂದು ಗಂಡು ಬೆಕ್ಕು, ಅದಕ್ಕೆ ಇದೆರಡಕ್ಕೂ ಗಂಡು ಬೆಕ್ಕು ಎರಡಕ್ಕೂ ನಾಮ ಹಾಕೋಣ ಅಂಥೇಳಿ. ಹೇಗಿದ್ರು ಕಾಜಲೆಲ್ಲ ತಂದಿದ್ನಲ್ಲ ನೋಡಿ, ಅದಕ್ಕೆ 25 ರೂಪಾಯಿ ಕೊಟ್ಟು ಕಾಜಲ್ ತಂದಿದ್ದೀನಿ. ಅದನ್ನು ತೊಗೊಬಂದು ಮಲ್ಕೊಂಡಿತ್ತು. ಅದು ಎಚ್ಚರ ಇದ್ದಾಗ ಹಾಕೋಕ್ಕಾಗಲ್ಲ, ಕಚ್ಬಿಡುತ್ತೆ, ಇಲ್ಲಾಂದ್ರೆ ಓಡೋಗೋದು ಆ ಥರ ಮಾಡುತ್ತೆ. ಅದಕ್ಕೆ ಮಲ್ಕೊಂಡಿದ್ದಾಗ ನೋಡಿ ಇದಕ್ಕೂ ಹಾಕಿದ್ದೀನಿ, ನಾಮದ ಬೆಕ್ಕು ಏನಿದೆ ಅದಕ್ಕೂ ಕೂಡ ಹಾಕಿದ್ದೀನಿ. 1 ದಿನ 2 ದಿನ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದ್ದೀನಿ ಅಷ್ಟೆ. ನೋಡಿ ನಿದ್ದೆ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಹಾಕಿದ್ದೀನಿ ಅಷ್ಟೆ. ಇರಲಿ, ಯಾವಾಗಲಾದರೂ ನೆನಪಾದಾಗ ಕಾಜಲಿದ್ರೆ ಈ ಥರ ತೆಗೆದುಬಿಟ್ಟು ಹಾಕ್ಬೋದು ಅಂಥೇಳಿ ಹಾಕಿದ್ದೀನಿ ಅಷ್ಟೆ. ನೋಡೋಕ್ಕೂ ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದೆ. ಕಪ್ಪುದಕ್ಕೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಅದು ಇರೋದೇ ಮುಖ ಕಪ್ಪು, ಅದರಿಂದ ಅದಕ್ಕೆ ಹಾಕೋಕ್ಕಾಗಲ್ಲ ಅಷ್ಟೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.